ಲವ್ ಬ್ರೇಕಪ್ ಬಾಡಿ ಬಿಲ್ಡರ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಯುವತಿ ಮಾಡಿದಂತಹ 50 ಲಕ್ಷ ಸಾಲವನ್ನ ತೀರಿಸಿದ್ರ ಕಿರಣ್ ಅವರು. ಲವ್ ಬ್ರೇಕಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಬಾಡಿ ಬಿಲ್ಡರ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಯುವತಿ ಮಾಡಿದಂತಹ 50 ಲಕ್ಷ ಸಾಲವನ್ನ ತೀರಿಸಿದ್ರ ಕಿರಣ್. ಯುವತಿ ಮಾಡಿದಂತಹ ಸಾಲವನ್ನ ನನ್ನ ಮಗ ತೀರಿಸಿದ. 40ರಿಂದ 50 ಲಕ್ಷ ಸಾಲವನ್ನ ತೀರಿಸಿದ ಅಂತ ಕಿರಣ್ ತಂದೆ ಶ್ರೀಧರ್ ಅವರು ಹೇಳ್ತಾ ಇದ್ದಾರೆ. ನನಗೆ ಕೈ ಇಲ್ಲ, ಆ ಕಷ್ಟದಲ್ಲೂ ಕೂಡ ಮಕ್ಕಳನ್ನ ಸಾಕಿದ್ದೀನಿ, ಕಷ್ಟಪಟ್ಟು ಸಾಕಿ ಈಗ ಮಗನನ್ನ ಕಳೆದುಕೊಂಡಿದ್ದೇನೆ. ಮಗನ ಸಾವಿಗೆ ನ್ಯಾಯ ಬೇಕು. ಎಂತಹ ಹೆಣ್ಮಕ್ಳು ಇರಬಾರ್ದು. ಪವರ್ ಟಿವಿ ಬಳಿಯಲ್ಲಿ ಮೃತ ಕಿರಣ್ ತಂದೆ ಶ್ರೀಧರ್ ಅವರು ಅಳಲನ್ನ ತೋಡ್ಕೊಂಡಿದ್ದಾರೆ. ಹೆಣ್ಣು ಮಕ್ಕಳು ಈ ತರ ಮಕ್ಕಳು ಗೊತ್ತಿಲ್ಲ, ತಪ್ಪು ಮಾಡುವ ಸಹಜ. ಆದ್ರೂ ಈ ತರ ಮಾಡಿ ಮಟ್ಟಿ ನಮ್ಮನ್ನ ಈ ಕೈಯೂ ನೋಡ್ಲಿಲ್ಲ. ನಮ್ಮ ಮೂಟ ಹೊತ್ತು ಬೀದಿ ರೋಡ್ 4 ಅಡಿ 50 ಪೈಸೆ ಭಿಕ್ಷೆ ಬೇಡಿ ಸಾಕ್ತೆ, ಪ್ರಯೋಜನ ಆಗ್ಲಿಲ್ಲ. ಒಂದು ಹುಡುಗಿಗೋಸ್ಕರ 40 ಲಕ್ಷ ಹುಡುಗಿ ಸಾಲ ತೀರ್ಸೋಕೋಸ್ಕರ ಈ ನಮ್ಮನೆಗೆ ಬಿಟ್ಬಿಟ್ಟು ಇವತ್ತು ನಾನು ಹೊರಟೋದ. ಇವತ್ತು ಯಾರನ್ನ ನೋಡ್ಲಿ, ಯಾ ಕಿರಣ್ ಅಂತ ಹೇಳಿ, ಯಾರು ಬಾಡಿ ಬಿಟ್ಟು ಗೊತ್ತ ಹೇಳಿ, ಬಹಳ ನೋವಾಗುತ್ತಮ್ಮ ಜೀವನದಲ್ಲಿ. ದಯವಿಟ್ಟು ನಿಮ್ಗೆಲ್ಲ ಸಹಕಾರ ಕೇಳ್ಕೊಳ್ಳೋದು ಇಷ್ಟೇ. ಕೈ ಮುಗಿತೀನಿ, ನಿಮ್ ಕಾಲ್ ಮುಗಿತೀನಿ, ಇಡೀ ಪ್ರಪಂಚಕ್ಕೆ ಕೇಳೋದಷ್ಟೇ. ಹೆಣ್ಣು ಮಕ್ಕಳು ಈ ತರ ಎಲ್ಲ ಒಂದು ತಂದೆ ತಾಯಿ ಇಟ್ಕೊಂಡ್ರೆ ಮಕ್ಕಳಿಗೆಲ್ಲ ಇಷ್ಟು ಅನ್ಯಾಯ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಕೇಳ್ತೀನಿ ನಾನು. ಬೇರೆ ಇಲ್ಲ, ಅಂತ ಹುಡುಗಿನ ಇರಬಾರ್ದು. ಏನೋ ಒಂದು ಗತಿ ಕೌಟ್ರೋ ಇಲ್ಲಿ ಏನೋ ಒಂದು ಗತಿ ಮಾಡ್ಬಿಟ್ಟು ಸಾಯಿಸ್ಬಿಟ್ಟು ಹೇಳಿದ್ರಮ್ಮ. ಬಂದಿತ್ತು ಹುಡುಗಿ, ಬಂದಿತ್ತು ಮನೆಗೆ ಬಂದು ಮಾತಾಡಿ ಎಲ್ಲಾನು ಮಾಡಿದ್ರು. ಸೊ ಮಾಡಾದ್ಮೇಲೆ ನಾವು ಹೇಳಿದ್ವು, ನೋಡಪ್ಪ ಅನ್ಯಾಯ ಅಂತೂ ಮಾಡಬೇಡ, ಕಂಡವ್ರ ಹೆಣ್ಮಕ್ಳೇ ಯಾರೇ ಆಗಿದ್ದೆ ನೀಟಾಗಿ ಇಲ್ಲಪ್ಪ ಅವೆಲ್ಲ ಏನು ಮಾಡಲ್ಲ. ಸೊ ಅಣ್ಣನ್ಗಾದ್ಮೇಲೆ ನೀನ್ ಮಾಡ್ಕೊಡಿ ಅಂತನೂ ನಾನು ಹೇಳಿದ್ದೆ. ಅಷ್ಟೇನು ಒಡನಾಟ ಎಲ್ಲ ಅವ್ರ ತಾಯಿ ಮೇಲೆ ತುಂಬಾ ಇದಿತ್ತು, ಪ್ರೀತಿ ಇತ್ತು ಅವನಿಗೆ. ಅಂದ್ರೆ ಏನೋ ಒಂದು ತಗೊಬರ್ಬೇಕಾದ್ರೆ ಒಂದು ದುಡ್ಡು ಆಗ್ಲಿ, ಹಣ ಕಾಸು ಆಗ್ಲಿ, ಪ್ರತಿಯೊಂದು 10 ಲಕ್ಷ 15 ಲಕ್ಷ ಹಿಂಗೆಲ್ಲ ತಂದು ಇಡೋರು. ಒಂದು 4-5 ದಿವಸಕ್ಕೆ ಇರ್ತಿಲ್ಲ, ಏನೋ ಸಾಲ ಆಯ್ತು ಅಂತ ಹೇಳಿದ್ರು. ಒಂದು 40 ಲಕ್ಷ ರೂಪಾಯಿ ಸಾಲ ಏನೋ ಇತ್ತು ಅಂತ ಹೇಳಿದ್ರು. ಆ ಸಾಲ ತೀರ್ಸೋಕೋಸ್ಕರ ಏನ್ ಮಾಡೋದು, ನಾವು ಕೇಳೋ ಹಿಂಗೆಲ್ಲ ಮಾಡಿದ್ರೆ ಹೆಂಗಪ್ಪ ಅಂದ್ರೆ, ಇಲ್ಲ ಬಿಡಪ್ಪ ನಾವು ಸಂಪಾದನೆ ಮಾಡ್ತೀವಿ, ನಾವು ಚೆನ್ನಾಗಿರ್ತೀವಿ, ಹಿಂಗಿರ್ತೀವಿ ಅಂದ್ಬಿಟ್ಟು ಎಲ್ಲಾನು ಹೇಳೋದು. ಸೊ ಹಾಗಾಗಿ 40 ಲಕ್ಷದ ಸಾಲನೂ ತೀರ್ಸಿದ್ದಾನೆ. ಸೊ ಇವತ್ತಿಲ್ಲ ನನ್ನ ಮಗ, ಮಕ್ಕಳು ಗೊತ್ತು. ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಸುಚಿತ್ರ, ಏನಿದು ಆತ್ಮಹತ್ಯೆ ಕೇಸ್? ಯಾವ ಕಾರಣಕ್ಕೋಸ್ಕರ ಇವರು ಆತ್ಮಹತ್ಯೆಯನ್ನ ಮಾಡಿಕೊಂಡು? ಸಾಲ ವಿಚಾರಗಳಿರಬಹುದಾ, ಅಥವಾ ಕೈ ಕೊಟ್ಟಿದ್ದೇ ಕಾರಣ ಅಂತ ಹೇಳಿ, ಅಥವಾ ಏನಾದರೂ ಡೆತ್ ನೋಟ್ ಸಿಕ್ಕಿದೆಯಾ? ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಏನು ನಿನ್ನೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹುಡುಗಿ ಕೈಕೊಟ್ಲು ಅನ್ನೋ ಒಂದು ಕಾರಣಕ್ಕೆ ಕಿರಣ್ ಅನ್ನೋ ಯುವಕ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾನೆ. ಈತ ಕಳೆದ 3 ವರ್ಷಗಳಿಂದನೂ ಕೂಡ ಯುವತಿಯನ್ನ ಲವ್ ಮಾಡಿರ್ತಾನೆ. ಆ ನಂತರದಲ್ಲಿ ಆಕೆಗೆ ಇದ್ದಂತಹ ಸಾಲದ ಸಮಸ್ಯೆ ಆಗಿರ್ಬೋದು ಎಲ್ಲವನ್ನ ಕೂಡ ಕ್ಲಿಯರ್ ಮಾಡಿಕೊಟ್ಟಿರ್ತಾನೆ. ಅದಾದ ಮೇಲೆ ಯುವತಿಯು ಕೂಡ ಏನು ಲವ್ ಮಾಡಿದಂತಹ 1-2 ವರ್ಷಗಳ ಹಿಂದೆ ಅಷ್ಟೇ ಮನೆಗೆ ಯುವಕನ ಮನೆಗೆ ಬಂದು ಪೋಷಕರ ಬಳಿಯೂ ಕೂಡ ಮಾತಾಡಿರ್ತಾಳೆ. ಜೊತೆಗೆ ಆತನನ್ನ ಮದುವೆ ಆಗ್ತೀನಿ ಅಂತನೂ ಕೂಡ ಒಂದಷ್ಟು ನಂಬಿಕೆಯ ಮಾತುಗಳನ್ನ ಕೂಡ ಆಡಿರ್ತಾಳೆ. ಆದ್ರೆ ಕಳೆದ 1 ವಾರದ ಹಿಂದೆ ಆಕೆಗೆ ಮದುವೆ ಕೂಡ ನಿಶ್ಚಯ ಆಗುತ್ತೆ. ಮದುವೆ ನಿಶ್ಚಯ ಆದ ನಂತರದಲ್ಲಿ ಈತನ ಜೊತೆ ಒಂದಷ್ಟು ಬ್ರೇಕಪ್ ಅನ್ನ ಮಾಡ್ಕೊಳ್ತಾಳೆ. ಅದಾದ ಮೇಲೆ ಆಕೆಗೆ ಮದುವೆ ಸೆಟ್ ಆಗಿದ್ದಂತಹ ಸಂದರ್ಭದಲ್ಲಿ ಲಗ್ನ ಪತ್ರಿಕೆ ಆಗಿರ್ಬೋದು, ಜೊತೆಗೆ ಸೀರೆಯ ಫೋಟೋಸ್ ಆಗಿರ್ಬೋದು, ಒಡವೆಯ ಫೋಟೋಸ್ ಆಗಿರ್ಬೋದು, ಈ ರೀತಿಯಾಗಿ ಹುಡುಗನಿಗೆ ಒಂದು ಫೋಟೋಗಳನ್ನ ಕಳಿಸ್ಕೊಡ್ತಾಳೆ. ಇದರಿಂದಾಗಿ ಈಗಾಗಲೇ ಮನನೊಂದಂತಹ ಮೃತ ಕಿರಣ್ ಏನಿದ್ದಾರೆ ಆತ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಇವರ ಪೋಷಕರು ಒಂದ್ ರೀತಿಯಲ್ಲಿ ಆರೋಪ ಮಾಡ್ತಾ ಇರುವಂತದ್ದು, ಆಕೆಗೆ ತಂದೆ ಇರಲಿಲ್ಲ, ತಾಯಿ ಮಾಡಿದಂತಹ 50 ಲಕ್ಷ ರೂಪಾಯಿಯನ್ನ ನನ್ನ ಮಗನೇ ತೀರಿಸಿದ್ದ. ಈತ ಬಾಡಿ ಬಿಲ್ಡರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಸಾಕಷ್ಟು ಒಂದು ಬಾಡಿ ಬಿಲ್ಡರ್ ಅಲ್ಲಿ ಒಂದಷ್ಟು ಪ್ರಶಸ್ತಿಗಳನ್ನ ಕೂಡ ತೆಗೆದುಕೊಂಡಿದ್ದ. ಆ ನಂತರದಲ್ಲಿ ಫೈನಾನ್ಸ್ ಕೆಲಸವನ್ನು ಕೂಡ ಮಾಡಿಸ್ತಾ ಇದ್ದ. ಇವನಿಗೆ ಬಂದಂತಹ ಎಲ್ಲಾ ಲಾಭವನ್ನು ಕೂಡ ಆಕೆಯ ಸಾಲವನ್ನ ತೀರಿಸೋದಕ್ಕೆ ಬಳಸ್ಕೊಳ್ತಾ ಇದ್ದ. ಮನೆಗೆ ಯಾವುದೇ ರೀತಿಯಾಗಿ ಹಣವನ್ನ ಕೊಡದೆ ಆಕೆಗೆ ಇದ್ದಂತಹ ಸಾಲವನ್ನ ತೀರಿಸಿದ್ದ. ಹೀಗೆ ಒಟ್ಟು 50 ಲಕ್ಷ ರೂಪಾಯಿಗಳನ್ನ ಆಕೆಗೆ ಕೊಟ್ಟು ಸಾಲ ತೀರಿದ ನಂತರದಲ್ಲಿ ಆಕೆಯ ವರಸೆಯನ್ನ ತೋರಿಸಿದ್ದಾಳೆ. ಯಾವುದೇ ಹೆಣ್ಮಕ್ಳಾಗ್ಲಿ ಈ ರೀತಿಯಾಗಿ ಮಾಡಬಾರದು. ಸಾಲ ತೀರಿದ ನಂತರದಲ್ಲಿ ನಮ್ಮ ಮನೆಗೆ ಬರುವುದನ್ನ ಬಿಟ್ಲು, ಜೊತೆಗೆ ನನ್ನ ಮಗನ ಜೊತೆ ಮಾತನಾಡೋದನ್ನ ಬಿಟ್ಲು, ಜೊತೆಗೆ ಮದುವೆಯನ್ನ ಮಾಡ್ಕೊಡಿ ಅಂತ ಸಂದರ್ಭದಲ್ಲಿ ನಾನೇನಕ್ಕೆ ಈತನನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಒಂದಷ್ಟು ಮಾತುಕತೆಗಳನ್ನ ಆಡಿದ್ಲು. ಅದಾದ ಮೇಲೆ ಈಕೆ ಇನ್ನೊಬ್ಬರ ಜೊತೆ ಎಂಗೇಜ್ಮೆಂಟ್ ಅನ್ನ ಮಾಡಿ ಇದೀಗ ಮದುವೆ ನಿಶ್ಚಯ ಆದ ನಂತರದಲ್ಲಿ ನನ್ನ ಮಗನಿಗೆ ಫೋಟೋವನ್ನ ಕಳಿಸಿ ಈ ರೀತಿಯಾಗಿ ಮಾಡಿದ್ದಾಳೆ. ಈಕೆಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಪೋಷಕರು ಕೂಡ ಆಕ್ರಂದವನ್ನ ತೋರಿಸ್ತಾ ಇರುವಂತದ್ದು. ಜೊತೆಗೆ ಈತ ಆತ್ಮಹತ್ಯೆಯನ್ನ ಮಾಡಿಕೊಂಡಂತ ಸಂದರ್ಭದಲ್ಲಿ ಒಂದು ಸೂಸೈಡ್ ಲೆಟರ್ ಅನ್ನ ಕೂಡ ಬರೆದಿರುವಂತದ್ದು. ಹೀಗೆ ನಾನು ಲವ್ ಮಾಡ್ತಾ